ಒಂದು ನೋಡಿರಿ ಇದು ಆರೆಂಜ್ ಸ್ವೀಟ್. ಈ ನನ್ನ ಮಗನ ರಿವೀಲ್ ಮಾಡ್ತೀನಿ ಆದಷ್ಟು ಕೂಡಲೇ. ಹಿಂಗೆ ಬ್ರೋ ಸಕ್ಕತ್ತಾಗಿದೆ ಬ್ರೋ. ನೀವು ಮಾಡಿದ ಕಷ್ಟ ನೋಡಿ 5,000 ಕೊಟ್ಬಿಡ್ತೀವಿ ಬ್ರೋ ನಿಮ್ಗೆ ನಿಜವಾಗ್ಲು. ಆದ್ರೆ ನಮ್ಗೆ ಮಾತ್ರ ಇಂಡಿಪೆಂಡೆನ್ಸ್ ಸಿಕ್ಕಿದೆ, ಹುಡುಗಿರ್ ಯಾರಿಗೂ ಸಿಕ್ಕಿಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇದು ಬಿಸಿ ಕ್ರಿಸ್. ಇಲ್ಲಿ ಇವತ್ತು ನಮ್ ಜೊತೆ ಜೋಶ್ ಅವ್ರು ಇದಾರೆ. ಇವರು ಯೂಟ್ಯೂಬರ್. ಇವರು ಬ್ರೋ ನಿಮ್ ಚಾನಲ್ ಹೆಸರು ಏನ್ ಬ್ರೋ? ಹನ್ಸ್ ಬ್ಲಾಗ್. ಏನ್ ಬ್ರೋ ನನ್ಗೆ ಏನೋ ಚಾಲೆಂಜ್ ಕೊಡ್ತೀರಾ ಅಂತ ಹೇಳಿದೀರಾ? ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ ಮೆಸೇಜ್ ಮಾಡಿದ್ರಿ, ಏನೋ ಚಾಲೆಂಜ್ ಕೊಡ್ತೀರಿ ಇಂಡಿಪೆಂಡೆನ್ಸ್ ಡೇಗೆ ಅಂತ. ಏನ್ ಬ್ರೋ ಚಾಲೆಂಜ್? ಹಾಯ್ ಗೈಸ್, ನಂದು ಯೂಟ್ಯೂಬ್ ಬ್ಲಾಗ್ ಇದೆ. ನಾನು ಹನ್ಸ್ ಬ್ಲಾಗ್ ಅಂತ ಇದೆ, ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇವ್ರ ತರಾನೇ. ಓಕೆ, ಸೊ ಬ್ರೋ ನಿಮ್ಗೆ ಏನು ಚಾಲೆಂಜ್ ಗೊತ್ತಾ? ಇವಾಗ ಆ ಚಾಲೆಂಜ್ ಅಲ್ಲಿ ನಿಮ್ಗೆ 2 ಟ್ವಿಸ್ಟ್ ಇದೆ, ಸರಿನಾ? ಅದು ತಿಳ್ಕೊಳ್ಳಿ ಫಸ್ಟು. ಅದಾದ್ಮೇಲೆ ನೀವು 3 ಥರ ಡಿಶಸ್ನ ಮಾಡಬೇಕು. ಓಕೆ, 3 ಡಿಶಸ್ ಮಾಡಬೇಕು. ಆ 3 ಡಿಶು ಒಂದೊಂದು ಕಲರಲ್ಲಿ ಇರಬೇಕು. ಯಾವ್ಯಾವ ಕಲರ್ ಅಂದರೆ ಆರೆಂಜು, ವೈಟು, ಗ್ರೀನ್. ಓಕೆ, ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್. ಅರ್ಥ ಆಯ್ತಾ? ಟ್ರೈ ಕಲರ್ ಫುಡ್ ಚಾಲೆಂಜ್. ಎಸ್, ಟ್ರೈ ಕಲರ್ ಫುಡ್ ಚಾಲೆಂಜ್ ನಿಮ್ಗೆ. ಟ್ರೈ ಕಲರ್ ಫುಡ್ ಚಾಲೆಂಜ್. ಸರಿ, ಇವಾಗ ಆ 3 ಡಿಶ್ ನಾನು ನೀವು ಚೆನ್ನಾಗಿ ಮಾಡಿದ್ರೆ ನಾನು ನಿಮ್ಗೆ 5,000 ರೂಪಾಯಿ ಕೊಡ್ತೀನಿ. 5,000 ರೂಪಾಯಿ? ಸೀರಿಯಸ್ ಆಗಿ 5,000 ರೂಪಾಯಿ ಕೊಡ್ತೀನಿ ನಿಮ್ಗೆ ಆ ಡಿಶ್ ಚೆನ್ನಾಗಿ ಮಾಡಿದ್ರೆ. ಸುಳ್ಳಲ್ಲ ಇಲ್ಲ, ಫಸ್ಟ್ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸ್ಬಿಡ್ತೀನಿ. ನೋಡಿ ತೋರ್ಸಪ್ಪ, ನೋಡಿ ಬ್ರೋ, ಅಲ್ಲಿ ತೋರಿಸ್ಬಿಡಪ್ಪ, ಕ್ಯಾಮ್ರಾ ಮುಂದೆ ತೋರಿಸ್ಬಿಡಿ. ಅದಾದ್ಮೇಲೆ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಆ ಫುಲ್ 3 ಡಿಶ್ ನಾನು 60 ಮಿನಿಟ್ಸ್ ಅಲ್ಲಿ ಕ್ಲಿಯರ್ ಮಾಡ್ಬೇಕು. 1 ಅವರ್ ಟೈಮ್. 1 ಅವರ್ 3 ಡಿಶ್ ಮಾಡ್ಬೇಕು. ಅದು ಟ್ರೈ ಕಲರ್. ಕಷ್ಟ ಇದೆ ಬ್ರೋ. ಇಲ್ಲ, ನೀವು ಮಾಡಿದ್ರೆ 5,000 ರೂಪಾಯಿ ಬರುತ್ತೆ. ಗೈಸ್, ತುಂಬಾ ಕಷ್ಟ ಇದೆ ಚಾಲೆಂಜ್ ಇದು, ಆದ್ರೂ ಅಕ್ಸೆಪ್ಟ್ ಮಾಡ್ತೀನಿ ಬ್ರೋ. ಅಕ್ಸೆಪ್ಟ್ ಮಾಡಿದ್ದೀನಿ. ಓಕೆ, ಅಕ್ಸೆಪ್ಟ್ ಮಾಡಿದ್ದೀರಾ? ಸೊ ನಾನು ಇವಾಗಿಂದ ಟೈಮರ್ ಸೆಟ್ ಮಾಡಿಬಿಡ್ಲಾ? ಹಂಗಾದ್ರೆ ಯಾವ್ಯಾವ ಡಿಶ್ ಪ್ರಿಪೇರ್ ಮಾಡ್ಬೇಕಂತ ಸ್ವಲ್ಪ ಯೋಚನೆ ಮಾಡ್ತೀನಿ. ಯೋಚನೆ ಮಾಡ್ಬಿಟ್ಟು ಅದನ್ನ ಐಟಮ್ಸ್ ಎಲ್ಲ ತೊಗೊಂಬರ್ಬೇಕು ಆಚೆ ಹೋಗಿ. ಸೊ ಅದಕ್ಕೆ ಹೋಗೋಣ. ಇವರು ಬರ್ತಾರೆ ಜೊತೆಯಲ್ಲಿ. ಸೊ ಇವರೇ ನನಗೆ ಸ್ಪಾನ್ಸರ್ ಮಾಡೋದು ಇವತ್ತು ಐಟಮ್ ತೊಗೊಳಕ್ಕೆ. ಬ್ರೋ ನೀವೇ ಕೊಡ್ಸ್ಬೇಕೆಲ್ಲ, ಸರಿನಾ? ಸರಿ ಬ್ರೋ. ಓಕೆ ಗೈಸ್, ಈ ವಿಡಿಯೋ ಬರೋದಕ್ಕೆ 1-2 ದಿವಸ ಆಗ್ಬೋದು. ಇವತ್ತು ಇಂಡಿಪೆಂಡೆನ್ಸ್ ಡೇ, ಸೊ ಇವತ್ತು ಮಾಡಿದ್ದೀರಿ. ಸೊ ಇನ್ನು 2 ದಿವಸ ಒಳಗಡೆ ಈ ವಿಡಿಯೋ ಬರ್ಬೋದು. ಇವತ್ತು ನಾಳೆ ಇಲ್ಲ ನಾಳಿದ್ದು ಒಳಗಡೆ ಬರುತ್ತೆ. ಸೊ ಗೈಸ್, ಇವಾಗ ಫುಲ್ ಪ್ಲಾನ್ ಮಾಡಿ ಆಗಿದೆ ಏನೇನು ಮಾಡಬೇಕು ಅಂತ. 3 ಥರ ಡಿಶ್ಶು ಏನೇನು ಪ್ಲಾನ್ ಮಾಡ್ಬೇಕಂತ ಕರೆಕ್ಟಾಗಿ ಪ್ಲಾನ್ ಮಾಡಿದ್ದೀನಿ. ಈ ಒಂದು ಖಾರ ಇರುತ್ತೆ, ಮತ್ತೆ 2 ಸ್ವೀಟ್ ಇರುತ್ತೆ. ಒಂದು ಬಂದ್ಬಿಟ್ಟು ಆರೆಂಜ್ ಸ್ವೀಟು, ಮತ್ತೆ ಇನ್ನೊಂದು ಬಂದ್ಬಿಟ್ಟು ಮೋಮೋಸ್ ಅಲ್ಲಿ ಸ್ವೀಟ್ ಮೋಮೋಸ್. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಮತ್ತೆ ಗ್ರೀನ್ ಕಲರ್ ಪಲಾವ್ ಎಲ್ಲ ಪ್ಲಾನ್ ಮಾಡಿ ಆಗಿದೆ. ಐಟಮ್ ತಗೊಂಡ್ಬರ್ಬೇಕು. ಇವಾಗಿಂದಾನೆ ಟೈಮ್ ಸ್ಟಾರ್ಟ್ ಮಾಡ್ಬಿಡೋಣ. ಇವಾಗಿಂದಾನೇ ಟೈಮ್ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ಬನ್ನಿ ಗೈಸ್, 60 ಮಿನಿಟ್ಸ್ದು ಟೈಮರ್ ಸ್ಟಾರ್ಟ್ ಮಾಡೋಣ. ನೋಡಿ, ಇವಾಗ 00 ಇದೆ, ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಮಾಡಿದ್ದಾರೆ. ಸೊ ಬೇಗ ಹೋಗಿ ಐಟಮ್ ಎಲ್ಲ ತಗೊಂಡ್ಬಂದ್ಬಿಡೋಣ. ಬ್ರೋ ಹಿಂಗೆ ಹೋಗೋದಾ ಐಟಮ್ ತಗೊಂಬರೋಕ್ಕೆ? ಸರಿ ಹೋಗೋಣ ಹಂಗೆ. ಇರ್ರಾ, ಐ ಹ್ಯಾವ್ ಟು ಸೀ ದಟ್ ಪರ್ಸನ್. ಅಯ್ಯೋ ನೋಡಿ ಗೈಸ್, ಟೈಮ್ ನೋಡಿ 14 ಮಿನಿಟ್ಸ್ ಹೋಗ್ಬಿಟ್ಟಿದೆ. ಬೇಗ ಮಾಡಿ. ನಾವು ಉಳಿದಿರೋದ್ರಲ್ಲಿ 45 ಮಿನಿಟ್ಸ್. ಏನು ಬೇಕು? ಬನಾನ ಬೇಕಾ ಒಂದು? ಸರಿ, ಬನಾನ ತಗೊಳೋಣ ಬಿಡು. ಕೊಡ್ತೀನಿ ಬಾ, ಮನೇಲಿ ಕೊಡ್ತೀನಿ. ಬೇಗ ಮಾಡಬೇಕು ಗೈಸ್. ಟೈಮ್ ಬೇರೆ ಆಗೋಯ್ತು. 25 ನಿಮಿಷ ಮೇಲೆ ಆಗೋಗಿದೆ. ಇನ್ನು ನನ್ನ ಹತ್ರ ಬರೀ 30 ನಿಮಿಷ ಐತೆ. ಮನೆಗೆ ರೈಸ್ ಮಾಡಬೇಕು, ಸ್ವೀಟ್ 2 ಮಾಡಬೇಕು. ಐಟಮ್ ಎಲ್ಲ ತೊಗೊಂಡಿದ್ದಾಗಿದೆ. ಇನ್ನು 2-3 ಐಟಮ್ ತೊಗೊಬೇಕು. ಬೇಗ ಹೋಗ್ತಾ ಇದ್ದೀನಿ. ನನ್ನ ಮಗನ ಬರೀ ಇವಾಗ ಐಸ್ ಕ್ರೀಮ್ ಬರೋಕ್ಕೆ ಹೇಳ್ತಾವನೆ, ಏನಕ್ಕಂತ ಗೊತ್ತಿಲ್ಲ.
ಬಾಳೆಹಣ್ಣು ಬೇರೆ ಕೇಳ್ದ, ಬಾಳೆಹಣ್ಣು ಬೇರೆ ಕೊಡ್ಸಿದೀನಿ. ಐಸ್ ಕ್ರೀಮ್ ಐಸ್ ಕ್ರೀಮ್ ಕೇಳ್ಬಿಟ್ಟವನೆ, ಏನ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ಡಿಶ್ ಮಾಡ್ತಾನೆ ಏನಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. 15 ಆಗಿದೆ. ರೆಡಿ ಎಲ್ಲ ತಗೊಂಡಿದ್ದೀರಿ? ಐಟಮ್ಸ್ ಎಲ್ಲ ಇಸ್ಕೊಂಡಿದ್ದಾಗಿದೆ. ಬೇಗ ಭಯ ಅಂತೀಯಾ ಅಂತವನೆ, ಏನ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ಅವನ್ನ ರಿವೀಲ್ ಮಾಡಾಗೆ ಸಸ್ಪೆನ್ಸ್ ಅದು. ಅವನಿಗೆ ಇನ್ನ ರಿವೀಲ್ ಮಾಡಬೇಕು, ಇವಾಗಿಲ್ಲ, ಇನ್ನ ಟೈಮ್ ಇದೆ ರಿವೀಲ್ ಮಾಡ್ಬೇಕು ಅವನ್ನ. ಈ ನನ್ನ ಮಗನ ರಿವೀಲ್ ಮಾಡ್ತೀನಿ ಆದಷ್ಟು ಕೂಡಲೇ. 30 ನಿಮಿಷ ಬೇರೆ ಆಗ್ಬಿಟ್ಟಿದೆ, ಇನ್ನು 28 ಮಿನಿಟ್ಸ್ ಬೇರೆ ಇದೆ. ಅದು ಅಷ್ಟರೊಳಗಡೆ ಬೇಗ ಮಾಡಿ ಮುಗಿಸ್ಬೇಕು. ಲೆಟ್ಸ್ ಸ್ಟಾರ್ಟ್ ಗೈಸ್. ಎಲ್ಲ ಬೇಗ ಎಲ್ಲ ತಗೊಂಬಂದು ಹಾಕಿದೆ. ಇವಾಗೆಲ್ಲ ಕಟ್ ಮಾಡಬೇಕು. ಕಟ್ ಮಾಡ್ಬಿಟ್ಟು ಎಲ್ಲ ಆದಮೇಲೆ ಫುಲ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು. ಸೊ ಇವಾಗ ಫಸ್ಟು ಸ್ವೀಟ್ ಮಾಡ್ಬಿಡೋಣ, ಅದಾದಮೇಲೆ ರೈಸ್ ಮಾಡೋಣ. ಅದು ಬಾಳೆಹಣ್ಣೆಲ್ಲ ತೊಗೊಂಬಂದ, ಏನಕ್ಕಂತ ಗೊತ್ತಿಲ್ಲ. ಬಾಳೆಹಣ್ಣು ಕೇಳಿ ಯಾರಾದರೂ ಒಂದು ಹೆಲ್ಪ್ ಬೇಕು ಬ್ರೋ. ಒಂದೇ ಒಂದು ಹೆಲ್ಪ್ ಬ್ರೋ, ನನಗೊಂದು ಹೆಲ್ಪರ್ ಬೇಕು. ಯಾರು ಬೇಕು ನಿಮಗೆ? ತಗೊಂಡ್ಬೇಡಿ ತಗೊಳೋದಾ? ಸರಿ ಗೈಸ್, ಅವಾಗಿಂದ ಒಬ್ಬ ತೋರಿಸ್ತೀನಿ ಅಂತಿದ್ನಲ್ಲ, ಅವನು ತೋರಿಸ್ತೀನಿ. ಅವನೇ ಇವಾಗ ನಮ್ಗೆ ಹೆಲ್ಪ್ ಮಾಡೋದು. ನಮ್ಮ ಶೆಫ್ ಅಂತಾನೆ ಕರೀತಾರೆ ಅವನು. ಬರಪ್ಪ ಶೆಫು ಕೆವಿನ್. ಅವಾಗಿಂದ ಕಾಯ್ತಾ ಇದ್ರಲ್ಲ ನೋಡ್ಬೇಕಂತ ಯಾರು ಅಂತ. ಇವನೇ ಮಿಸ್ಟರ್ ಕೆವಿನ್. ಅವಾಗಿಂದ ನಮಗೆ ಅಲ್ಲಿ ಜೊತೆಲಿ ಬಂದು ಹೆಲ್ಪ್ ಮಾಡಿದ್ದೀವಿ ಎಲ್ಲದಕ್ಕೂ. ಸೊ ಇವಾಗ ನಮಗೆ ಕಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತೇಳಿ. ಇವತ್ತಿನ ಕಟಿಂಗ್ ಮಾಸ್ಟರು ಶೆಫ್ ಕೆವಿನ್. ನನ್ನ ಹೆಸರು ಕೆವಿನ್ ರೇಷ್ಮಾ. ಏನ್ ಮಾಡೋದು? ಕಟಿಂಗ್ ಮಾಡೋದು. ಏನು ಕೊಡ್ತಾ ಇದೀನಿ. ಇವತ್ತು ಈ ಐಟಮ್ ಎಲ್ಲ ಇವನೇ ಕಟ್ ಮಾಡ್ಕೊಂಡ್ ಬರೋದು. ಇವಾಗ ಕರೆಕ್ಟಾಗಿ ಕ್ಲೀನಾಗಿ ಕಟ್ ಮಾಡ್ಕೊಂಡ್ ಬರಬೇಕು ಬೇಗ. ಬನ್ನಿ ಅಷ್ಟೊತ್ತು ಅವ್ನು ಕಟ್ ಮಾಡ್ಕೊಂಡು ಅದು ತಗೊಂಡ್ಬರ್ತಾನೆ. ಅಷ್ಟೊತ್ತಿಗೆ ನಾವು ಸ್ವೀಟ್ ಸ್ಟಾರ್ಟ್ ಮಾಡೋಣ. ಸ್ವೀಟ್ ಮಾಡಿ ಇವಾಗ ನೀರು ಹಾಕೋಣ. ಏನು ಮಾಡ್ತಾರೆ ಬೇಗ ಕಟ್ ಮಾಡೋ. ಮಾಡ್ತಾ ಇದೆಯಾ? ಬೇಗ ಮಾಡು. 20 ಮಿನಿಟ್ಸ್ ಇರೋದು ಅಷ್ಟೇ. ಇವಾಗ ಆರೆಂಜ್ ಕಲರ್ ಹಾಕೋಣ. ಒಂದು ಸ್ವೀಟ್ ರೆಡಿ ಆಗಿದೆ. ಇದು ಸೆಟ್ ಆಗ್ಬೇಕು, ಸ್ವಲ್ಪ ಸೆಟ್ ಆಗ್ಬಿಟ್ಟು ಆದ್ಮೇಲೆ ಇದನ್ನ ಪ್ಲೇಟ್ ಮಾಡೋಣ. ಟೈಮ್ ಬೇರೆ ಇಲ್ಲ ಗೈ. ನೋಡಿ 42 15 ನಿಮಿಷ ಇದೆ. 15 ನಿಮಿಷ ನಾನು ರೈಸ್ ಮಾಡಬೇಕು. ಇನ್ನೂ ಒಂದು ಮೋಮೋಸ್ ಮಾಡಬೇಕು. ಸೊ ಗೊತ್ತಿಲ್ಲ ಮೋಮೋಸ್ ಮಾಡೋಕ್ಕಾಗುತ್ತಾ ಇಲ್ವ ಅಂತ, ಏನು ಬರೋದಂತ ಗೊತ್ತಿಲ್ಲ. ಸೋತು ಹೋಗ್ತೀನಿ ಅನ್ಸುತ್ತೆ. ಆಗಲ್ಲ ಅನ್ಸುತ್ತೆ. ತುಂಬ ಕಷ್ಟ ಮಾಡಲೇಬೇಕು ಬ್ರೋ. ಚಾಲೆಂಜ್, ಅದೇ ಚಾಲೆಂಜ್. ಬೇಗ ಅವ್ನು ಕಟ್ ಮಾಡಿದ್ದಾನೆ ಅನ್ಸುತ್ತೆ. ಚೆಕ್ ಮಾಡೋಣ. ಆಯ್ತಲ್ಲ ಕಟ್ ಮಾಡಿದ ಎತ್ಕೊಂಡು ಬೇಗ ಬಾ. ಕಟ್ ಮಾಡಿದ್ದಾನೆ ನೋಡಿ, ಏನೇನು ಕಟ್ ಮಾಡಿಕ್ಕಿದ್ದಾನೆ. ಇದು ಹಿಂಗೆ ಕಟ್ ಮಾಡೋದು. ಸಕಾಲಾಗಿ ಮಾಡಿದ್ದಾನೆ, ಟೈಮ್ ಇರಲ್ಲ. ಎಲ್ಲ ಮಾಡಿದಾಯ್ತು, ಇನ್ನೂ ಒಂದು ಮಾಡಬೇಕು. ಟೈಮ್ ಇಲ್ಲ, 15 ನಿಮಿಷ ಇರೋದು ಅಷ್ಟೇ. ಏನು ಮಾಡೋದು? ನೋಡಿರಿ, ಒಂದು ಸ್ವೀಟ್ ಮಾಡಿದ್ದೆ, ಇವಾಗ ಪಲಾವ್ ಮಾಡ್ತೇವೆ. ಇನ್ನೊಂದು ಸ್ವೀಟ್ ಮಾಡ್ಬೇಕು, ಟೈಮ್ ಇಲ್ಲ. ಏನು ಮಾಡೋದು? ಟೇಸ್ಟ್ ನೋಡ್ತೀಯಾ? ತೋರಿಸು ನೋಡಿ ಟೇಸ್ಟು. ಚೆನ್ನಾಯ್ತಾ? ಡೀಲ್ ನೋಡಿ. ಇವಾಗ ಇನ್ನೊಂದು ಮಾಡ್ಬೇಕು. ಏನು ಮಾಡೋದು? ಮೋಮೋಸ್ ಮಾಡೋಕೆ ಟೈಮ್ ಇಲ್ಲ. ಬೇಗ ಏನ್ ಮಾಡೋದು?
ಹೌದಾ? ನಾನು ಏನೋ ಒಂದು ಐಡಿಯಾ ಹೇಳ್ತೀನಿ. ಐಡಿಯಾ ಹೇಳ್ತೀಯಾ? ಏನ್ ಐಡಿಯಾ? ನಾನೆಲ್ಲ ಮಾಡ್ತೀನಿ. ಅದಕ್ಕೆ ನಾನು ಐಸ್ ಕ್ರೀಮ್ ಎಲ್ಲ ಇಸ್ಕೊಂಡಿದ್ದೆ. ಐಸ್ ಕ್ರೀಮ್ ಬಾಳೆಹಣ್ಣು ಅದಕ್ಕೆ ಇಸ್ಕೊಂಡಿದ್ದು. ಏನ್ ಮಾಡ್ತೀಯಾ? ಏನೋ ಮಾಡ್ತೀನಿ. ಸರಿ ಮಾಡ್ಕೊಡಪ್ಪ. ಬಾಳೆಹಣ್ಣು ತಗೋ. ಐಸ್ ಕ್ರೀಮ್ ಅಲ್ಲಿ ಫ್ರಿಜ್ಜಲ್ಲಿ ಇಕ್ಕಿದ್ಯಾ? ಮಾಡ್ತಾನೆ ಕೈ ಬಾಯಲ್ಲೆಲ್ಲ ಇಟ್ಕೊಂಡು ಮಾಡ್ತಾ ಇದೀಯಾ? ಅಲೋ ಅವ್ನು ಅಷ್ಟೇ ಅವನು ಕಾಸು ಕೊಡಲ್ಲ, ಆಮೇಲೆ 5,000 ರೂಪಾಯಿ ಕೊಡ್ತಾನಂತೆ. ಕ್ಲೀನಾಗಿ ಕೈ ತೊಳ್ಕೊ. ತೊಳ್ಕೊ ಅಂತೀಯಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಇದ್ರಲ್ಲಿ ತೊಳ್ಕೊ. ಇದೇ ಮೇನ್ ಇಂಗ್ರೀಡಿಯೆಂಟು. ನಾವೇ ಹೆಲ್ಪ್ ಮಾಡಿಬಿಡೋಣ ಗೈಸ್, ಪಾಪ ತುಂಬ ಕಷ್ಟಪಡ್ತಾರೆ. ಸ್ವಲ್ಪ ಚಿಲ್ಲಿ ಪೌಡರು. ಫ್ರೆಂಡ್ಸ್ ಅವರೆಲ್ಲರೂ ಹೇಳ್ತಾ ಇದ್ರು ವಿವೇಕ್ ಬ್ರೋ ಮಸ್ತಾಗಿ ಕುಕ್ ಮಾಡ್ತಾರಂತ. ನೋಡ್ತಾ ಇದ್ದೀನಿ ಫಸ್ಟ್ ಟೈಮು. ಪರವಾಗಿಲ್ಲ, ಟ್ಯಾಲೆಂಟ್ ಇದೆ, ಮಸ್ತಾಗಿ ಕುಕ್ ಮಾಡ್ತಾ ಇದ್ದಾರೆ. ಇನ್ನು 10 ಮಿನಿಟ್ಸ್ ಇದೆ ಕರೆಕ್ಟಾಗಿ. ಸೊ ರೈಸ್ ಹಾಕಿದ್ದೀನಿ. ಆ 10 ಮಿನಿಟ್ಸ್ ಒಳಗೆ ರೆಡಿ ಆಗಿಬಿಡ್ತೀನಿ. ಹಂಗೆ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಬಿಡಿ. ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ, ನಿಮ್ಮ ಫ್ರೆಂಡ್ಸ್ಗೂ. ನೀವು ಶೇರ್ ಮಾಡಿಬಿಡಿ ವಿಡಿಯೋನ. ಓಕೆ, ನಮ್ಮ ಕಡೆಯಿಂದ ಫುಲ್ ಸಪೋರ್ಟ್. 58 ಇನ್ನು 2 ಮಿನಿಟ್ಸ್ ಅನ್ಬೋದು. 2 ಮಿನಿಟ್ಸ್ ಸಾಕು. ರೆಡಿ ಆಗಿದೆ ರೈಸ್ ಎಲ್ಲ ರೆಡಿಯಾಗಿದೆ. ಇವಾಗ ಪ್ಲೇಟಿಗೆಲ್ಲ ಹಾಕಿ ಫುಲ್ ರೆಡಿ ಮಾಡಿಬಿಡೋಣ. ಬನ್ನಿ. ರೈಸ್ ಫುಲ್ ರೆಡಿಯಾಗಿದೆ, ಎಲ್ಲ ಇದೆ ಫುಲ್ ರೆಡಿ. ಪ್ಲೇಸ್ ಮಾಡೋಣ ಬನ್ನಿ ಬ್ರೋ. ರೆಡಿಯಾಗಿದೆ ಬ್ರೋ, ನೋಡೋಣ ಬ್ರೋ, ಬನ್ನಿ. ಇವಾಗ ಪ್ಲೇಸ್ ಮಾಡ್ಬಿಡೋಣ, ಪ್ಲೇಟಿಂಗ್ ಮಾಡೋಣ. ಇದು ಆರೆಂಜ್ ಸ್ವೀಟ್. ಓಕೆ, ಇನ್ನು ವೈಟ್ ಮಿಷಿನ್ ಇದೆ, ಗ್ರೀನ್ ಮಾಡಿದ್ದಾರೆ. ವೈಟ್ ಮಿಷಿನು ಬ್ರೋ ಬೇಗ ಟೇಸ್ಟ್ ಮಾಡಿ. ಹಾಂ ಬ್ರೋ, ನೋಡೋಣ ಹೆಂಗಿದೆ. ಬ್ರೋ ಇದು ಪುದೀನ ರೈಸು, ಇದು ಬನಾನಾ ಆ್ಯಂಡ್ ಕ್ರೀಮು, ಇದು ಆರೆಂಜ್ ಸ್ವೀಟ್. ಓಕೆ, ಸೊ ನೀವೇ ಅಲ್ಲಿ ಫಸ್ಟ್ ಯಾವ್ದು ತಿನ್ನೋಣ? ನೀವು ಫಸ್ಟು ಇದು ತಿನ್ಬಿಡಿ. ಇದು ಬನಾನಾ ಆ್ಯಂಡ್ ಕ್ರೀಮ್ ತಿನ್ಬಿಡಿ. ಓಕೆ, ಸ್ವೀಟು ಚೆನ್ನಾಗಿದೆ. ಓಕೆ ಬ್ರೋ, ಬೇಗ ಬೇಗ ತಿನ್ನಿ ಬ್ರೋ. ಅದೆಲ್ಲ ಬ್ರೋ ಕ್ರೀಮಲ್ಲಿ ಒಂದು ಬ್ರೋ ತಿಂತಾನೆ ಇದ್ದೀರಾ? ಮಸ್ತಾಗಿದೆ ಬ್ರೋ. ನೆಕ್ಸ್ಟ್ ಇವಾಗ ಪಲಾವ್ ಟ್ರೈ ಮಾಡಿ ನೆಕ್ಸ್ಟ್. ಓಕೆ, ಇದು ಚೆನ್ನಾಗಿದೆ ಬ್ರೋ. ಹೆಂಗಿತ್ತು ಬ್ರೋ ಇದು? ಸೂಪರ್ ಬ್ರೋ, ಸೀರಿಯಸ್ ಆಗು. ಆ ಕಾಂಬಿನೇಷನ್ ಮಾತ್ರ ಬೇರೆ ಲೆವೆಲ್ ಇತ್ತು, ಬನಾನಾ ಆ್ಯಂಡ್ ಕ್ರೀಮ್. ಬ್ರೋ ಬೇರೆ ಏನೋ ಮಾಡಬೇಕಾಗಿತ್ತು, ಆದರೆ ಟೈಮ್ ಕಮ್ಮಿ ಇತ್ತು, ಅದಕ್ಕೆ ನಮ್ಮ ಕೆವಿನ್ ಅವ್ರು ಮಾಡಿದ್ದು ಬ್ರೋ. ಅದು ಕ್ರೆಡಿಟ್ ಕೆವಿನ್. ಒಟ್ಟು ಖಾರ ತಿನ್ಬಿಟ್ಟು ಆಮೇಲೆ ಸ್ವೀಟ್ ತಿನ್ನಿ. ಮಸ್ತಾಗಿದೆ ಗೈಸ್, ಸೂಪರ್. ಹಾಂ, ಚೆನ್ನಾಗಿದೆ ಬ್ರೋ. ಇದು ಸಕ್ಕತ್ತಾಗಿದೆ ಬ್ರೋ. ಚೆನ್ನಾಗಿದೆ. ಏನು ಬ್ರೋ ಸಕ್ಕತ್ತಾಗಿದೆಯಾ? ನೀವೇ ಟೇಸ್ಟ್ ಮಾಡಿ ಬ್ರೋ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನೀವು ಜೊತೆಗೆ ತಿನ್ಬೇಕು ಯಾವತ್ತಾದ್ರೂ. ಕ್ರೆಡಿಟ್ ಗೋಸ್ ಟು ಯು. ಬ್ರೋ ಸಕ್ಕತ್ತಾಗಿದೆಯಲ್ಲ ಬ್ರೋ. ಬ್ರೋ ಮಸ್ತಾಗಿದೆ ಬ್ರೋ, ಅದಕ್ಕೆ ಲೈಟಾಗಿ ಸ್ವಲ್ಪ ಉಪ್ಪೇನ ಅನಿಸುತ್ತೆ ನಿಮಗೆ? ಇಲ್ವಾ? ಕರೆಕ್ಟ್ ಆಗಿದೆ, ಕರೆಕ್ಟ್ ಆಗಿದೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಆ ಸ್ವೀಟ್ ಎಲ್ಲೂ ತಿಂದಿರಲ್ಲ ನೀವು. ಸಕ್ಕತ್ತಾಗಿದೆ ಬ್ರೋ. ಹಾಂ ಬ್ರೋ, ನಂದು ಒಂದು ರೆಸಿಪಿ ಅದು. ಬನ್ನಿ ಗೈಸ್, ಈ ಡ್ರೈ ಫ್ರೂಟ್ ಜೊತೆ ತಗೊಳ್ಳಿ. ಡ್ರೈ ಫ್ರೂಟ್ ಜೊತೆನೇ ತೊಗೊಳ್ಬೇಕಂತೆ, ಅದಕ್ಕೆ ಈ ಸೈಡಿಂದ ತಗೋ ನಾನು. ಓ, ಹಿಂಗೆ ಬ್ರೋ, ಸಕ್ಕತ್ತಾ? ಸಕ್ಕತ್ತಾಗಿದೆ ಬ್ರೋ. ಹಾಂ, ನೋ ವರ್ಡ್ಸ್ ಟು ಸೇ ಎನಿಥಿಂಗ್. ಇಟ್ ಇಸ್ ಫುಲ್ ಡೆಲಿಷಿಯಸ್. ಬೆಸ್ಟ್ ಆಗಿದೆ ಬ್ರೋ. ಎಲ್ಲದಕ್ಕಿಂತ ಯಾವ್ದು ಬ್ರೋ ಚೆನ್ನಾಗಿದೆ? ಇದು ಚೆನ್ನಾಗಿದೆ. ಇದಾದ್ಮೇಲೆ ಕೆವಿನ್ ಮಾಡಿರೋದು, ಲಾಸ್ಟಲ್ಲಿ ನೀವು. ಆದರೆ ಮೂರು ಕಾಂಬಿನೇಷನ್ ಮಸ್ತ್ ಇದೆ ಬ್ರೋ. ಸ್ವೀಟು, ಖಾರ, ಆಮೇಲೆ ಡೆಸರ್ಟ್. ಕರೆಕ್ಟ್ ಆಗಿದೆ. ಸಕ್ಕತ್ತಾಗಿದೆಯಲ್ಲ ಬ್ರೋ? ಕರೆಕ್ಟ್. ಸ್ಯಾಟಿಸ್ಫೈಡಾ ಬ್ರೋ? ಓ, ಫುಲ್ ಸ್ಯಾಟಿಸ್ಫೈಡ್. ಮತ್ತೆ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಅಮೌಂಟ್ ಬ್ರೋ? ಬ್ರೋ ನಗ್ತಾ ಇದ್ದೀರಲ್ಲ ಬ್ರೋ. 5,000 ಎಲ್ಲಿದ್ರಿ? ಹಾಂ,
ಅದರಲ್ಲಿ ನಾನು ಹೇಳಿದ್ದೆ 4500 ಕಟ್ ಮಾಡ್ತೀನಿ ಅಂತ, ಅಂದ್ರೆ 4500 ಕೊಡ್ತೀನಿ ನಿಮ್ಗೆ ಆ ತರ ಹೇಳಿದ್ದೆ. ಆದ್ರೆ ಇವಾಗ ನೀವು ಮಾಡಿದ ಕಷ್ಟ ನೋಡಿ 5000 ಕೊಟ್ಬಿಡ್ತೀನಿ ಬ್ರೋ ನಿಮ್ಗೆ. ನಿಜವಾಗ್ಲು ನಿಜಾಗ್ಲೂ ಬ್ರೋ 5000 ಕೊಟ್ಬಿಡ್ತೀನಿ ನಿಮ್ಗೆ. ಥ್ಯಾಂಕ್ಸ್ ಬ್ರೋ. ಓಕೆ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಓಕೆ. ಗೈಸ್ ಇವಾಗ ಚಾಲೆಂಜ್ ಕಂಪ್ಲೀಟ್ ಆಗಿದೆ. ಟ್ರೈ ಕಲರ್ ಫುಡ್ ಚಾಲೆಂಜು ನಮ್ಮ ಹನ್ಶ್ ವ್ಲಾಗ್ ಮಿಸ್ಟರ್ ಜೋಶ್ ಅವ್ರು ಚಾಲೆಂಜ್ ಕೊಟ್ಟಿದ್ದಾರೆ. 5000 ಗೆದ್ದಿದ್ದೀನಿ. ಇದೇ ತರ ಚಾಲೆಂಜಸ್ ಬರ್ತಾನೆ ಇರುತ್ತೆ ನನ್ನ ಚಾನೆಲ್ ಅಲ್ಲಿ. ಸೊ ದಯವಿಟ್ಟು ವಿಡಿಯೋಗೆ ದಯವಿಟ್ಟು ಗೈಸ್ ಇದೇ ತರ ವಿಡಿಯೋಸ್ ಬರ್ತಾನೆ ಇರುತ್ತೆ ನನ್ನ ಚಾನೆಲ್ ಅಲ್ಲಿ. ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ದಟ್ಸ್ ಇಟ್ ಫಾರ್ ಟುಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಫಾರ್ ಎವ್ರಿ ಒನ್ ಬ್ರೋ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಆದ್ರೆ ನಮ್ಗೆ ಮಾತ್ರ ಇಂಡಿಪೆಂಡೆನ್ಸ್ ಸಿಕ್ಕಿದೆ, ಹುಡುಗಿರ್ಗೆ ಯಾರಿಗೂ ಸಿಕ್ಕಿಲ್ಲ. ದಯವಿಟ್ಟು ಹುಡುಗಿರು ಸೇಫ್ಟಿಗೋಸ್ಕರ ಎಲ್ಲರೂ ಓಡಾಡ್ತವ್ರೆ. ನಮಗೂ ಅವ್ರ ಕಡೆಯಿಂದ ಸಪೋರ್ಟ್ ಇದೆ. ಅಟೆನ್ಷನ್. ಇವಾಗ ನ್ಯಾಷನಲ್ ಆಂಥಮ್ ಜೊತೆ ಕ್ಲೋಸ್ ಮಾಡ್ತಾ ಇದ್ದೀವಿ. ಯುವಕರ ನಾಡಿನ ಶಿಲ್ಪಿಗಳು. ಆಗದು ಆಗದು ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಜನರಿದ್ದರೆ ನನ್ನ ಕಿನ್ನ ಹಿಂದೆ ಹೋರಾಡಲು ನಾನು